Hello everyone, welcome to Learning Management System. In this session we will be studying about applications of electronics engineering, a subject for 5th semester electronics and communication system. Idrದ್ದು subject code ಬಂದು 15EC54T. In this session we will be studying about unit 6, that is robotics. ಈ robotics chapter ಅಲ್ಲಿ ಈ session ಅಲ್ಲಿ ಏನೆಲ್ಲ ನೋಡ್ತೀವಿ ನೋಡೋಣ. Yes, in this session we will be mainly concentrating on sensors, that is table of content is robotic sensors and types of sensors. ಯಾವ types ಇದೆ? There are 4 different types of sensors. ಅದು internal state sensors, external state sensors, tactile sensors ಮತ್ತು non-tactile sensors. In this session we will be studying about internal state sensors and external state sensors. In the next session let's study about tactile and non-tactile sensors. Okay, objective ಅಂದರೆ ನಾನು at the end of this session what all the knowledge we will be gained ಅದನ್ನು ಆಬ್ಜೆಕ್ಟಿವ್ ಅಂತೀವಿ. ಏನೆಲ್ಲ ಕಲ್ತ್ಕೋತೀವಿ ಅಂದರೆ ಸೆನ್ಸರ್ ಅಂದರೆ ಏನು, ಸೆನ್ಸರ್ ಅಂದರೆ ಏನು, ಫಂಕ್ಷನ್ಸ್ ಆಫ್ ದಿ ಸೆನ್ಸರು, ಅಂದರೆ ಆ ಸೆನ್ಸರು ಸೆನ್ಸ್ ಆದಾಗ ರೋಬೋಟ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ಮತ್ತು ಇಂಟರ್ನಲ್ ಸ್ಟೇಟ್ ಸೆನ್ಸರ್ ಅಂದರೆ ಏನು, ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ ಅಂದರೆ ಏನು, ಇಂಟರ್ನಲ್ ಸ್ಟೇಟ್ ಸೆನ್ಸರ್ ಏನು ಮಾಡುತ್ತೆ ಫಂಕ್ಷನ್ನು, ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ ಯಾವೆಲ್ಲ ಫಂಕ್ಷನ್ ಮಾಡುತ್ತೆ, ಮತ್ತು ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ಸಲ್ಲಿ ಯಾವೆಲ್ಲ ಡಿವೈಸಸ್ ಇದೆ, ಇವನ್ನೆಲ್ಲ ನಾವು ಅಟ್ ದಿ ಎಂಡ್ ಆಫ್ ದಿಸ್ ಸೆಷನ್ ಕಲ್ತ್ಕೋತೀವಿ. ಎಸ್, ಅದನ್ನೇ ಇಲ್ಲಿ ಆಬ್ಜೆಕ್ಟಿವ್ನ ಸ್ಟೇಟ್ ಮಾಡಿದ್ದಾರೆ. ಎಸ್, ಫಂಕ್ಷನ್ ಆಫ್ ಸೆನ್ಸರ್ಸ್, ಫಂಕ್ಷನ್ ಆಫ್ ಇಂಟರ್ನಲ್ ಸ್ಟೇಟ್ ಸೆನ್ಸರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ಸ್, ಮತ್ತು ಫ್ಯೂ ಡಿವೈಸಸ್ ಆಫ್ ಇಂಟರ್ನಲ್ ಸ್ಟೇಟ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ಸ್. ಲೆಟ್ಸ್ ಸಿ ವಾಟ್ ಡು ಯು ಮೀನ್ ಬೈ ಸೆನ್ಸರ್. ಏನು ಸೆನ್ಸರ್ ಅಂದರೆ? ಎಸ್, ಸೆನ್ಸರ್ ಈಸ್ ಅ ಟೈಪ್ ಆಫ್ ಟ್ರಾನ್ಸ್ಡ್ಯೂಸರ್. ಏನು ಟ್ರಾನ್ಸ್ಡ್ಯೂಸರ್ ಅಂದರೆ? ಟ್ರಾನ್ಸ್ಡ್ಯೂಸರ್ ಈಸ್ ಅ ಸರ್ಕ್ಯೂಟ್ ವಿಚ್ ಕನ್ವರ್ಟ್ಸ್ ಒನ್ ಫಾರ್ಮ್ ಆಫ್ ಎನರ್ಜಿ ಇಂಟು ಅನದರ್ ಫಾರ್ಮ್ ಆಫ್ ಎನರ್ಜಿ. ಟ್ರಾನ್ಸ್ಡ್ಯೂಸರ್ ಅಂದರೆ ಬೇಸಿಕಲಿ ಅದು ಒಂದು ಫಾರ್ಮ್ ಆಫ್ ಎನರ್ಜಿನ ಇನ್ನೊಂದು ಫಾರ್ಮ್ ಆಫ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಇಲ್ಲೇನು ಹೇಳ್ತಾನೆ? ಸೆನ್ಸರ್ ಕೂಡ ಒಂದು ಟ್ರಾನ್ಸ್ಡ್ಯೂಸರ್ ಅಂತ ಹೇಳ್ತಾನೆ. ಯಾವ ಫಾರ್ಮ್ ಆಫ್ ಎನರ್ಜಿನ ಯಾವ ಫಾರ್ಮ್ ಆಫ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ ಅಂದರೆ ಫಿಸಿಕಲ್ ಕ್ವಾಂಟಿಟಿ ಯಾವುದನ್ನು ನಾವು ಮೆಷರ್ ಮಾಡಬೇಕು ಅದನ್ನು ಈಕ್ವಲೆಂಟ್ ಎಲೆಕ್ಟ್ರಿಕಲ್ ಕ್ವಾಂಟಿಟಿಯಾಗಿ ಕನ್ವರ್ಟ್ ಮಾಡುತ್ತೆ. Yes, let's see this. A sensor is a transducer which transforms the physical quantity to be measured into a proportionate electrical output. ಓಕೆ, ಮತ್ತು ಇವಾಗ ಯಾವುದೋ ಒಂದು ರೋಬೋ ಎಫೆಕ್ಟಿವ್ ಆಗಿ ಮತ್ತು ಇಂಟೆಲಿಜೆಂಟಾಗಿ ವರ್ಕ್ ಮಾಡ್ತಿದೆ ಅಂದರೆ ಅದಕ್ಕೆ ಯಾವ ರೀತಿ ಎಕ್ವಿಪ್ ಮಾಡಿರಬೇಕು ಸೆನ್ಸರ್ಸ್ ಅಂದರೆ ಇಟ್ ಶುಡ್ ಸೆನ್ಸ್ ಅಬೌಟ್ ಇಟ್ ಸೆಲ್ಫ್ ಆ್ಯಂಡ್ ಆಲ್ಸೋ ರಿಗಾರ್ಡಿಂಗ್ ದಿ ಎನ್ವಿರಾನ್ಮೆಂಟ್ ಅಲ್ವಾ? ಎಸ್, ಫಾರ್ ಎ robotic manipulator to operate effectively and intelligently, it must be equipped with sensors which sense information about itself and its environment. ಮತ್ತು the controller operating the robot receives information from the sensors and processes it ಇನ್ ದಿ ರಿಯಲ್ ಟೈಮ್ ಫಾರ್ ಡಿಸಿಷನ್ ಮೇಕಿಂಗ್. ಕರೆಕ್ಟ್ ಅಲ್ವಾ? ಅದು ಇನ್ಫಾರ್ಮೇಷನ್ನ ಅದರ ಬಗ್ಗೆ ಮತ್ತು ಅದರ ಸುತ್ತ ಇರೋ ಎನ್ವಿರಾನ್ಮೆಂಟ್ ಬಗ್ಗೆ ಪಡೆದುಕೊಂಡಾಗ ಕಂಟ್ರೋಲರ್ ಏನು ಮಾಡುತ್ತೆ? ಅದನ್ನು ಸೆನ್ಸ್ ಮಾಡ್ಕೋಬೇಕು. ಕಂಟ್ರೋಲರು ಅದನ್ನು ಸೆನ್ಸ್ ಮಾಡ್ಕೊಂಡು ಏನು ನಡೀತಿದೆ ಅನ್ನೋದನ್ನು ಸೆನ್ಸ್ ಮಾಡಿಕೊಂಡು ಮುಂದಿನ ಪ್ರೋಸೆಸ್ನ ಮಾಡುತ್ತೆ. ಅದು ರಿಯಲ್ ಟೈಮ್ ಅಂದರೆ ಅದೇ ಓನಾಗಿ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇರಬೇಕು ಆ ರೋಬೋಟ್ಗೆ. ಆ ಸೆನ್ಸ್ ಮಾಡ್ಕೊಂಡಿದ್ದಕ್ಕೆ ತಕ್ಕಂಗೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇರಬೇಕು. ಎಸ್, ಆವಾಗ ರೋಬೋಟ್ಸ್ ವಿಚ್ ಹ್ಯಾವ್ ದಿ ಕೆಪಬಿಲಿಟಿ ಆಫ್ ಟೇಕಿಂಗ್ ಇಟ್ಸ್ ಓನ್ ಡಿಸಿಷನ್ ಅವನ್ನ ಏನಂತ ಕರಿತೀವಿ ಅಂದರೆ ಇಂಟೆಲಿಜೆಂಟ್ ರೋಬೋಟ್ಸ್. ಎಸ್, ರೋಬೋಟ್ಸ್ ಕೇಪಬಲ್ ಆಫ್ ಸಚ್ ಡಿಸಿಷನ್ ಮೇಕಿಂಗ್ ಆರ್ ನೋನ್ ಆ್ಯಸ್ ಇಂಟೆಲಿಜೆಂಟ್ ರೋಬೋಟ್ಸ್. ಮತ್ತು ದ ಎನ್ವಿರಾನ್ಮೆಂಟ್ ಸೆನ್ಸಿಂಗ್ ಈಸ್ ಕಾಲ್ಡ್ ಇಂಟೆಲಿಜೆಂಟ್ ಸೆನ್ಸಿಂಗ್. ಎನ್ವಿರಾನ್ಮೆಂಟ್ನ ಏನು ಸೆನ್ಸ್ ಮಾಡ್ಕೊಳ್ಳುತ್ತದೋ ಸುತ್ತಲ ಇರೋ ಎನ್ವಿರಾನ್ಮೆಂಟ್ನ ಅದನ್ನು ಇಂಟೆಲಿಜೆಂಟ್ ಸೆನ್ಸಿಂಗ್ ಅಂತ ಕರಿತೀವಿ. ಮತ್ತು ಸೆನ್ಸರ್ಸ್ ಇದಕ್ಕಾಗಿ ಯೂಸ್ ಮಾಡ್ತೀವಲ್ಲ ಆ ಸೆನ್ಸರ್ಸ್ನ ವಿ ವಿಲ್ ಕಾಲ್ ಇಟ್ ಆ್ಯಸ್ ಇಂಟೆಲಿಜೆಂಟ್ ಸೆನ್ಸರ್ಸ್. ನೀವು ನೋಡ್ಬೋದು ಅಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದೀನಿ. ಆ ಪಿಕ್ಚರಲ್ಲಿ ಗೆಸ್ಚರ್ ಮಾಡ್ತಿದೆ ಅಂದರೆ ಹ್ಯಾಂಡ್ ಶೇಕ್ ಆಗ್ತಿದೆ. ಹ್ಯಾಂಡ್ ಶೇಕ್ ಮಾಡಿದಾಗ ಏನಾಗ್ತಿದೆ? ರೋಬೋಗೆ ಚೆಸ್ಟ್ ಮೇಲೆ ಸೆನ್ಸರ್ಸ್ ಇದೆ. ಆ ಸೆನ್ಸರ್ಸು ಆ ಗೆಸ್ಚರ್ನ ತಗೊಂಡು ಅಕಾರ್ಡಿಂಗ್ ಟು ದಟ್ ಇಟ್ ವಿಲ್ ಆ್ಯಕ್ಟ್. ಐ ಮೆ ಸೆಟ್ ದಿ ರೋಬೋ, ನಾನು ಗೆಸ್ಚರ್ ಹಾಯ್ ಅನ್ನೋದಿದ್ದರೆ ಇಟ್ ಶುಡ್ ಡೂ ಸಮ್ ವಾಕಿಂಗ್ ಆರ್
ಇಟ್ ಶುಡ್ ಕ್ಲೀನ್ ಸಮ್ ಎಕ್ವಿಪ್ಮೆಂಟ್, ಈ ಥರ ಏನೋ ಒಂದು ಐ ವುಡ್ ಹ್ಯಾವ್ ಪ್ರೋಗ್ರಾಮ್ಡ್, ಅದ್ರಕ್ಕೆ ತಕ್ಕಂತೆ ಅದು ಅಲ್ಲಿ ಪ್ರೋಸೆಸ್ ಮಾಡುತ್ತೆ. ಇಟ್ಸ್ ಎ ಗೆಸ್ಚರ್ ಇನ್ಸ್ಟ್ರಕ್ಷನ್ ವಿಚ್ ಈಸ್ ಗಿವನ್ ದೇರ್. That is one of the example of the sensor. Yeah, in this picture you can see different types of sensors. ಯಾವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸರ್ಸ್ ನಾನು ರೋಬೋಟ್ಸ್ಗೆ ಯೂಸ್ ಮಾಡ್ಬೋದು ಇದೆಲ್ಲನೂ ಒಂದು ಪಿಕ್ಚರಲ್ಲಿ ಹಾಕಿದ್ದೀನಿ. ಎಸ್, ಕಲರ್ ಸೆನ್ಸರ್ ಏನು ಮಾಡುತ್ತೆ? ಕಲರ್ ಸೆನ್ಸರು ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ನ ಐಡೆಂಟಿಫೈ ಮಾಡುತ್ತೆ. ಇವಾಗ ಸಮ್ ಕಲರ್ ನೋಡಿದ ತಕ್ಷಣ ಇಟ್ ಶುಡ್ ರಿಯಾಕ್ಟ್ ಸಮಥಿಂಗ್ ಅನ್ನೋದೊಂದು ಪ್ರೋಗ್ರಾಮ್ ಬರೆದಿದ್ದೀನಿ ಅಂದರೆ ಆ ಕಲರ್ ನೋಡಿದ ತಕ್ಷಣ ಇದು ಈ ರೀತಿ ರಿಯಾಕ್ಟ್ ಮಾಡುತ್ತೆ. ಎಸ್, ಗ್ಯಾಸ್ ಸೆನ್ಸರ್, ಗ್ಯಾಸ್ ಲೀಕೇಜಸ್ ಏನಾನ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡುತ್ತೆ. ಆಲ್ಕೋಹಾಲ್ ಸೆನ್ಸರ್ ನೀವು ನೋಡೇ ಇರ್ತೀರ, ಆಲ್ಕೋಹಾಲ್ ಸೆನ್ಸರ್ ಪೊಲೀಸ್ ಹತ್ರ ಇರುತ್ತೆ. ಎಸ್, ಫಾರ್ ಡಿಟೆಕ್ಟಿಂಗ್ ವೆದರ್ ದ ಪರ್ಸನ್ ಇಸ್ ಡ್ರಂಕ್ ಆರ್ ನಾಟ್, ಆಲ್ಕೋಹಾಲ್ ಸೆನ್ಸರ್ಸ್ ಯೂಸ್ ಮಾಡ್ತಾರೆ ಪೊಲೀಸು. ಎಸ್, ರೈನ್ ಸೆನ್ಸರ್, ಟೆಂಪರೇಚರ್ ಸೆನ್ಸರ್, ಪ್ರಾಕ್ಸಿಮಿಟಿ ಸೆನ್ಸರ್, ಅಲ್ಟ್ರಾಸಾನಿಕ್ ಸೆನ್ಸರ್, ಟಚ್ ಮಾಡಿದ್ರೆ ಅದು ರಿಯಾಕ್ಟ್ ಮಾಡಬೇಕು. ಈ ಥರ ಡಿಫ್ರೆಂಟ್ ಸೆನ್ಸರ್ಸ್ ಇದೆ. ಎಸ್, ನೀವು ಸೆನ್ಸರ್ಸ್ನ ತುಂಬ ಕಡೆ ನೋಡಿರ್ತೀರ. ಇಫ್ ಯು ಗೋ ಫಾರ್ 5-star ಹೋಟೆಲ್ಸ್ ಆರ್ ರೆಸ್ಟೋರೆಂಟ್ಸ್, ನೀವು ಹ್ಯಾಂಡ್ ವಾಶ್ಗೆ ವಾಟರ್ ಟ್ಯಾಪ್ಸ್ ಹತ್ರ ಹೋದಾಗಲೂ ಅಷ್ಟೇ, ದೇ ಹ್ಯಾವ್ ಇನ್ವಾಲ್ವ್ಡ್ ವಿತ್ ಸೆನ್ಸರ್ಸ್. ನನ್ನ ಕೈ ಟಚ್ ಆಗಿದ ತಕ್ಷಣ, ಐ ಮೀನ್ ಗೆಸ್ಚರ್ ಅಪಿಯರೆನ್ಸ್, ಕೈ ಅಲ್ಲಿ ಗೆಸ್ಚರ್ ಅಪಿಯರೆನ್ಸ್ ಥರ ಈ ಥರ ಮಾಡಿದ ತಕ್ಷಣ ಏನಾಗುತ್ತೆ, ವಾಟರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಸಮ್ ರೂಮ್ಸ್ಗೆ ನಾನು ಎಂಟ್ರ್ ಆಗಿದ ತಕ್ಷಣ ಏನಾಗುತ್ತೆ, ಲೈಟ್ಸ್ ಆನ್ ಆಗುತ್ತೆ. ದೀಸ್ ಆಲ್ ಬಿಕಾಸ್ ಆಫ್ ಸೆನ್ಸರ್ಸ್ ಹಾಕಿರ್ತಾರೆ. ಇಫ್ ಸಂಬಡಿ ಎಂಟರ್ಸ್ ಟು ದಿ ರೂಮ್, ಆ ರೂಮಲ್ಲಿ ಲೈಟ್ಸ್ ಆನ್ ಆಗಬೇಕು. ಈ ರೀತಿ ಸೆನ್ಸರ್ಸ್ನ ಅಳವಡಿಸಿ ವಿ ಕ್ಯಾನ್ ಡೂ. ದೇರ್ ಆರ್ ಸೋ ಮೆನಿ ಸೆನ್ಸರ್ಸ್. ಆ ಸೆನ್ಸರ್ಸ್ನ ಯೂಸ್ ಮಾಡಿಕೊಂಡು ನಾನು ಈವನ್ ಡೋರ್ ಲಾಕ್ಸ್ಗೆ ಸೆನ್ಸರ್ಸ್ ಹಾಕಿರ್ತಾರೆ. ಇಫ್ ಐ ಕಮ್ ದೇರ್ ಇಟ್ ಶುಡ್ ಓಪನ್. ಸೋ ಮೆನಿ ಸೆನ್ಸರ್ಸ್ ಈಗ ರಿಯಲ್ ಲೈಫ್ ಇದರಲ್ಲಿ ತುಂಬ ಯೂಸ್ ಮಾಡ್ತಾರೆ. ಎಸ್, ಲೆಟ್ಸ್ ಸಿ ನೆಕ್ಸ್ಟ್ ಸ್ಲೈಡ್. ಟೈಪ್ಸ್ ಆಫ್ ಸೆನ್ಸರ್ಸ್ ಏನಿದೆ? ಟೈಪ್ಸು, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್, 4 ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸರ್ಸ್. ಇಂಟರ್ನಲ್ ಸ್ಟೇಟ್ ಸೆನ್ಸರ್ಸ್, ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್, ಟ್ಯಾಕ್ಟೈಲ್ ಸೆನ್ಸರ್ಸ್ ಮತ್ತು ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸ್. ನಾನು ಆಗಲೇ ಹೇಳ್ದಂಗೆ ಇಂಟರ್ನಲ್ ಸ್ಟೇಟ್ ಸೆನ್ಸರ್ಸು, ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ಸ್ನ ಈ ಸೆಷನಲ್ಲಿ ಓದ್ತೀವಿ. ನೆಕ್ಸ್ಟ್ ಸೆಷನಲ್ಲಿ ಲೆಟ್ಸ್ ಸಿ ಟ್ಯಾಕ್ಟೈಲ್ ಸೆನ್ಸರ್ಸ್ ಮತ್ತು ನಾನ್ ಟ್ಯಾಕ್ಟೈಲ್ ಸೆನ್ಸರ್ಸ್. ಏನು ಇಂಟರ್ನಲ್ ಸ್ಟೇಟ್ ಸೆನ್ಸರ್ಸ್ ಅಂದರೆ? ಎಸ್, internal state sensors or the sensors which measures the internal state. ಅಂದರೆ ಅದರದ್ದು ಪೊಸಿಷನ್ ಆಗಿರ್ಬೋದು, ರೋಬೋದು ಪೊಸಿಷನ್, ವೆಲಾಸಿಟಿ, ಆಕ್ಸಿಲರೇಷನ್, ಅಥವಾ ಅದರದ್ದು ಯಾವ ರೀತಿ ಮೂಮೆಂಟ್ ಆಗುತ್ತೆ, ಎಷ್ಟು ಡಿಸ್ಟೆನ್ಸ್ಗೆ ಹೋಗುತ್ತೆ ಅದು, ಅಂದರೆ ಅದರದ್ದು ಓನ್ ಇಂಟರ್ನಲ್ ಸ್ಟೇಟ್ ಬಗ್ಗೆ ಯಾವುದು ಸೆನ್ಸ್ ಮಾಡ್ಕೊಳ್ಳುತ್ತೆ ಅದನ್ನು ಇಂಟರ್ನಲ್ ಸೆನ್ಸರ್ಸ್ ಅಂತೀವಿ. ಎಸ್, ಇಂಟರ್ನಲ್ ಸೆನ್ಸರ್ಸ್ ಮೆಷರ್ಸ್ ದಿ ಇಂಟರ್ನಲ್ ಸ್ಟೇಟ್. ಮತ್ತು ಇಂಟರ್ನಲ್ ಸ್ಟೇಟ್ ಸೆನ್ಸರ್ಸ್ ಆರ್ ಯೂಸ್ಡ್ ಟು ಮೆಷರ್ ದಿ position, velocity or acceleration of the robot joints and the end effector. Okay, let's see some of the internal state sensors. ಇಲ್ಲಿ ಕೆಲವೊಂದು ಇಂಟರ್ನಲ್ ಸ್ಟೇಟ್ ಸೆನ್ಸರ್ಸ್ನ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಅದು ಯಾವ ರೀತಿ ಹೆಲ್ಪ್ ಮಾಡುತ್ತೆ ಸೆನ್ಸ್ ಮಾಡ್ಕೊಳ್ಳೋಕ್ಕೆ, ಯಾವುದನ್ನೆಲ್ಲ ಸೆನ್ಸ್ ಮಾಡ್ಕೊಳ್ಳುತ್ತೆ, ಇದನ್ನೆಲ್ಲ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬಂದು ಪೊಟೆನ್ಷಿಯೋಮೀಟರ್ಸ್ ಆರ್ ನಥಿಂಗ್ ಬಟ್ ವಾಟ್ಸ್. ನೀವೆಲ್ಲ ಕೇಳೇ ಇರ್ತೀರ ಪೊಟೆನ್ಷಿಯೋಮೀಟರ್ಸ್ ಬಗ್ಗೆ. ಏನು ಮಾಡುತ್ತೆ ಪೊಟೆನ್ಷಿಯೋಮೀಟರ್? ಯೂಶಲಿ ಇಟ್ ವಿಲ್ ಡಿಟೆಕ್ಟ್ಸ್ ದಿ ಪೊಸಿಷನ್ ಮತ್ತು ಡೈರೆಕ್ಷನ್ ಆಫ್ ರೊಟೇಷನ್ ಅಲ್ವಾ. ಇಲ್ಲಿ ಕೂಡ ಇದೇ ಸೇಮ್ ಥಿಂಗಿಗೆ ಇಟ್ ವಿಲ್ ಹೆಲ್ಪ್ ಫಾರ್ ದಿ ರೋಬೋ, ಅಂದರೆ ಫಾರ್ ಡಿಟೆಕ್ಟಿಂಗ್ ದಿ ಪೊಸಿಷನ್ ಮತ್ತು ಡೈರೆಕ್ಷನ್. ಎಸ್, ಲೆಟ್ಸ್ ಸಿ. ದ ಪೊಟೆನ್ಷಿಯೋಮೀಟರ್ ಕ್ಯಾನ್ ಡಿಟರ್ಮೈನ್ ಬೋತ್ ದಿ ಪೊಸಿಷನ್ ಆ್ಯಂಡ್ ಡೈರೆಕ್ಷನ್ ಆಫ್ rotation. This measurement can help to understand the position of the robot arms or other mechanism using programming software. Yes, potentiometer ಏನು ಮಾಡುತ್ತೆ? It determines position ಮತ್ತು ಡೈರೆಕ್ಷನ್ನು. ಇದರಿಂದ ಏನು ಮಾಡುತ್ತೆ? ರೋಬೋಟ್ ಆರ್ಮ್ಸ್ ಏನಿದೆ, ಯಾವ ಪೊಸಿಷನ್ಗೆ ಹೋಗಬೇಕು, ಇದೆಲ್ಲನೂ ಅದು ಡಿಸೈಡ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಎಕ್ವಿಪ್ಮೆಂಟ್ ಯಾವುದಿದೆ ಇಂಟರ್ನಲ್ ಸ್ಟೇಟ್ ಸೆನ್ಸರಲ್ಲಿ ನೋಡೋಣ. ಎಸ್, ಸಿಂಕ್ರೋನಸ್. ಎಸ್, ನೀವು ಇಲ್ಲಿ ಪೊಟೆನ್ಷಿಯೋಮೀಟರ್ ಹೇಗೆ ಕಾಣಿಸುತ್ತೆ ಅನ್ನೋದು ಕೂಡ ಒಂದು ಸ್ಮಾಲ್ ಡಯಾಗ್ರಾಮ್ ಇದೆ, ಐ ಮೀನ್ ಪಿಕ್ಚರ್ ಇದೆ. ಇಟ್ ಈಸ್ ಎ ಸ್ಮಾಲ್ ಪೊಟೆನ್ಷಿಯೋಮೀಟರ್ ನೋಡ್ಬೋದು.
ನೆಕ್ಸ್ಟ್ ಒನ್ ಬಂದು ಸಿಂಕ್ರೋನಸ್. ಸಿಂಕ್ರೋನಸ್ ಕೂಡ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ಒಂದು ಸಣ್ಣ ಪಿಕ್ಚರ್ ಹಾಕಿದೆ. ಯು ಕ್ಯಾನ್ ಸಿ ದಟ್. ಏನು ಸಿಂಕ್ರೋನಸ್ ಅಂದರೆ, ಇಟ್ ಈಸ್ ಎ ಡ್ರೈವ್ ಸಿಸ್ಟಮ್. ಅದು ಇಟ್ ವಿಲ್ ಬಿ ಹ್ಯಾವಿಂಗ್ 2 ಮೋಟರ್ಸ್ ಇರುತ್ತೆ. 2 ಮೋಟರ್ಸ್ ಇರುತ್ತೆ, ಇದಕ್ಕೆ 3 or 4 ವೀಲ್ಸ್ ಕೂಡ ಇರುತ್ತೆ. ಏನು ಮಾಡುತ್ತೆ ಈ ಮೋಟರ್ಸ್ ಅಂದರೆ, ಇಟ್ ಹೆಲ್ಪ್ಸ್ ಫಾರ್ ದ ರೊಟೇಷನ್ ಆಫ್ ದಿ ವೀಲ್ಸ್. ಅಂದರೆ ಮೋಷನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ವೀಲ್ಸ್ಗೆ ಹೆಲ್ಪ್ ಮಾಡುತ್ತೆ. ಒಂದು ಮೋಟಾರ್ ಇದಕ್ಕೆ ಹೆಲ್ಪ್ ಮಾಡಿದ್ರೆ 2 ಮೋಟರ್ಸ್ ಅಲ್ವಾ ಇರೋದು, ಇನ್ನೊಂದು ಮೋಟಾರ್ ಏನು ಮಾಡುತ್ತೆ, ಇಟ್ ಟೆಲ್ಸ್ ದಿ ವೀಲ್ಸ್ ಟು ಚೇಂಜ್ ದಿ ಡೈರೆಕ್ಷನ್. ಯಾವ ಡೈರೆಕ್ಷನ್ಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋದು ಇನ್ನೊಂದು ಮೋಟಾರ್ ಬಂದು ಡಿಸೈಡ್ ಮಾಡ್ಕೊಳ್ಳುತ್ತೆ. ಸೊ 2 ಮೋಟಾರ್ಸ್ ಕೂಡ ಒಂದೊಂದಕ್ಕೆ ಯೂಸ್ ಮಾಡ್ತೀವಿ. ಏನಿದೆ ಅಂದರೆ, ದ ಸಿಂಕ್ರೋನ್ ಈ ಡ್ರೈವ್ ಸಿಸ್ಟಮ್ ಈಸ್ ಎ 2 motor 3 or 4 wheeled drive configuration where one motor rotates all wheels to produce motion and the other motor turns all the wheels to change the direction. Okay, let's see next one, that is resolvers. Resolvers ಹೇಗೆ ಕಾಣಿಸುತ್ತೆ ನಿಮಗೆ ಪಿಕ್ಚರಲ್ಲಿ ನೋಡ್ಬೋದು. ಇಟ್ ವಿಲ್ ಬಿ ಆಫ್ ಸಿಂಗಲ್ ಟರ್ನ್ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ಆ್ಯಂಗಲ್ ಪೊಸಿಷನ್ನ ಡಿಟೆಕ್ಟ್ ಮಾಡುತ್ತೆ. Yes, resolvers are nothing but is an analog position sensor that is absolute over a single turn. Okay, let's see the next internal state sensor, that is differential transformers. ನೀವೆಲ್ಲ ಇದ್ರ ಬಗ್ಗೆ ಆಲ್ರೆಡಿ ಕೇಳಿರ್ತೀರಾ. ಡಿಫ್ರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಏನು ಮಾಡುತ್ತೆ ಡಿಫ್ರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್? ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಫಾರ್ ಮೆಷರಿಂಗ್ ಲೀನಿಯರ್ ಡಿಸ್ಟೆನ್ಸ್ ಅಲ್ವಾ? ನೀವು ಪಿಕ್ಚರಲ್ಲಿ ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಡಿಫ್ರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಅಂತ. ದೆರ್ ಇಸ್ ಅ ಸ್ಮಾಲ್ ಪಿಕ್ಚರ್ ಬಿಸೈಡ್ ದಟ್. the linear variable differential transformer, that is LVDT, ಏನು ಮಾಡುತ್ತೆ, is an accurate and reliable method for measuring linear distance. linear distanceನ ಕ್ಯಾಲ್ಕುಲೇಟ್ ಮಾಡೋಕ್ಕೆ we will use the differential transformer. ಮತ್ತು ನೆಕ್ಸ್ಟ್ ಒನ್ ಬಂದು ಟ್ಯಾಕೋಮೀಟರ್. ಟ್ಯಾಕೋಮೀಟರ್ ಈಸ್ ಆಲ್ಸೋ ಎ ಇಂಟರ್ನಲ್ ಸ್ಟೇಟ್ ಸೆನ್ಸರ್. ಏನು ಮಾಡುತ್ತಿದ್ದು, ರೊಟೇಷ್ನಲ್ ವೆಲಾಸಿಟಿನ measure ಮಾಡುತ್ತೆ. A tachometer is a device that measures the rotational velocity. ಅದನ್ನು ಮೆಷರ್ ಮಾಡಿಬಿಟ್ಟು ನಮಗೆ ಡಿಸ್ಪ್ಲೇ ಕೂಡ ಮಾಡುತ್ತೆ. ನೀವು ಆ ಪಿಕ್ಚರಲ್ಲಿ ನೋಡ್ಬೋದು. ಇಟ್ ಈಸ್ ಎ ಸ್ಮಾಲ್ ಡಿವೈಸ್. ಟ್ಯಾಕೋಮೀಟರ್ದು ಒಂದು ಡಿವೈಸ್ ಪಿಕ್ಚರ್ ಹಾಕಿದ್ದೀನಿ. ಇಟ್ಸ್ ಡಿಸ್ಪ್ಲೇಯಿಂಗ್ ಸಮ್ ವ್ಯಾಲ್ಯೂ, ಅಂದರೆ ಅದು ರೊಟೇಷ್ನಲ್ ವೆಲಾಸಿಟಿ ಎಷ್ಟಿದೆ ಅದನ್ನು ಡಿಸ್ಪ್ಲೇ ಮಾಡುತ್ತೆ. ಇಟ್ ಈಸ್ ಆಲ್ಸೋ ಎ ಟೈಪ್ ಆಫ್ ಸೆನ್ಸರ್. Let's see the next slide. Let's see about external state sensors. Internal state sensors ಬಗ್ಗೆ ಓದಿದ್ರಿ. ಏನು ಇಂಟರ್ನಲ್ ಸ್ಟೇಟ್ ಸೆನ್ಸರ್ಸ್ ಅಂದರೆ, ಯಾವುದು ಇಂಟರ್ನಲ್ ಸ್ಟೇಟ್ ಬಗ್ಗೆ ಸೆನ್ಸ್ ಮಾಡ್ಕೊಳ್ಳುತ್ತೋ ಅದನ್ನು ಇಂಟರ್ನಲ್ ಸ್ಟೇಟ್ ಸೆನ್ಸರ್ಸ್ ಅಂತೀವಿ. ಎಕ್ಸಾಕ್ಟ್ ಆಪೋಸಿಟ್ ಬಂದು ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್. ಏನು ಮಾಡುತ್ತೆ ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ ಅಂದರೆ, ಅದರ ರೋಬೋ ಸುತ್ತಲೂ ಇರೋ ಎನ್ವಿರಾನ್ಮೆಂಟ್ ಬಗ್ಗೆ ಮತ್ತು ಅದರದ್ದು ಮೋಷನ್ ಬಗ್ಗೆ, ಅಂದರೆ ಎಷ್ಟು ದೂರ ಹೋಗುತ್ತೆ, ಇಷ್ಟು ಡಿಸ್ಟೆನ್ಸು ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲನೂ. ಇಟ್ ಮೇ ಬಿ ವಿಷುವಲ್ ಅಥವಾ ನಾನ್ ವಿಷುವಲ್ ಆಗಿರ್ಬೋದು. ಅದು ಇದ್ರ ಬಗ್ಗೆ ಎಲ್ಲ ಸೆನ್ಸ್ ಮಾಡ್ಕೊಳ್ಳುತ್ತೆ ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್. ನೋಡೋಣ ಏನು ಮಾಡುತ್ತೆ ಅಂತ. ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ಸ್ ಆರ್ ಯೂಸ್ ಟು ಮಾನಿಟರ್ ದಿ robotics geometric and dynamic relation to its task, environment or the objects that it is handling. Such devices can either be visual or non-visual variety. ಯಾವ್ದು ಬೇಕನ ಆಗಿರ್ಬೋದು, ವಿಷುವಲ್ ಬೇಕನ ಇರ್ಬೋದು, ಅದು ನಾನ್ ವಿಷುವಲ್ ಬೇಕನ ಇರ್ಬೋದು. ಐ ಹ್ಯಾವ್ ಲಿಸ್ಟೆಡ್ ಔಟ್ ಸಮ್ ಆಫ್ ದಿ ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ಸ್. ಯಾವ್ಯಾವಿವೆ ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ಸ್ ಅಂತ ಕೆಲವೊಂದನ್ನು ಲಿಸ್ಟ್ ಔಟ್ ಮಾಡಿದ್ದೀವಿ, ನೋಡೋಣ. ಸ್ಟ್ರೈನ್ ಗೇಜಸ್, ನೀವು ಕೇಳಿರ್ತೀರ ಸ್ಟ್ರೈನ್ ಗೇಜ್ ಅಂತ. ಏನಕ್ಕೆ ಯೂಸ್ ಮಾಡ್ತೀವಿ ಸ್ಟ್ರೈನ್ ಗೇಜ್? ಟು ಮೆಷರ್ ವಾಟ್, ಅಂದರೆ ಒಂದು ಮೆಟೀರಿಯಲ್ದು ರೆಸಿಸ್ಟೆನ್ಸ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತ ಒಂದು ಓದಿರ್ತೀವಿ ಇನ್ ಸಮ್ ಫಿಸಿಕ್ಸ್ ಎಲ್ಲಾನು. ದ ಸ್ಟ್ರೈನ್ ಗೇಜ್ ಈಸ್ ಯೂಸ್ ಟು ಮೆಷರ್ ಹೌ ಮಚ್ ದ ಮೆಟೀರಿಯಲ್ ಹ್ಯಾಸ್ ಡಿಫಾರ್ಮ್ಡ್ ಬೈ ಡಿಟೆಕ್ಟಿಂಗ್ ಇಟ್ಸ್ ಚೇಂಜ್ ಇನ್ ರೆಸಿಸ್ಟೆನ್ಸ್. ಅಂದರೆ ಅದೆಷ್ಟು ಡಿಫಾರ್ಮ್ ಆಗಿದೆ ಮೆಟೀರಿಯಲ್ಲು ಅನ್ನೋದನ್ನ ಕಂಡುಹಿಡಿತೀವಿ. ಹೇಗೆ ಕಂಡುಹಿಡಿತೀವಿ? ವೆನ್ ಇಟ್ ಚೇಂಜ್ ಆಗುತ್ತಲ್ಲ, ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತಲ್ಲ, ಆ ಚೇಂಜ್ ಇನ್ ರೆಸಿಸ್ಟೆನ್ಸ್ ಇಟ್ಕೊಂಡು ಅದೆಷ್ಟು ಡಿಫಾರ್ಮ್ ಆಗಿದೆ ಮೆಟೀರಿಯಲ್ಲು ಅನ್ನೋದನ್ನ ಕಂಡುಹಿಡಿತೀವಿ. ಲೆಟ್ಸ್ ಸಿ ದ ನೆಕ್ಸ್ಟ್ ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್, ದಟ್ ಈಸ್
ಪ್ರೆಷರ್ ಟ್ರಾನ್ಸ್ಡ್ಯೂಸರ್ಸ್. ಪ್ರೆಷರ್ ಟ್ರಾನ್ಸ್ಡ್ಯೂಸರ್ ಹೇಗೆ ಕಾಣುತ್ತೆ? ಎಸ್, ಯು ಕ್ಯಾನ್ ಸಿ ದ ಸ್ಮಾಲ್ ಪಿಕ್ಚರ್ ಓವರ್ ದೇರ್. ಪ್ರೆಷರ್ ಟ್ರಾನ್ಸ್ಫಾರ್ಮರ್ದೊಂದು ಪಿಕ್ಚರ್ ಹಾಕಿದ್ದೀನಿ, ಯು ಕ್ಯಾನ್ ಸಿ ಇಟ್. ಏನು ಮಾಡುತ್ತೆ ಪ್ರೆಷರ್ ಟ್ರಾನ್ಸ್ಡ್ಯೂಸರ್ಸು? ಇಫ್ ದ ರೋಬೋಟ್ ಕಂಟೆನ್ಸ್ ಫ್ಲೂಯಿಡ್ಸ್ ಅಂಡರ್ ಪ್ರೆಷರ್, ಅಂದರೆ ಇವಾಗ ಒಂದು ರೋಬೋದಲ್ಲಿ ಫ್ಲೂಯಿಡ್ಸ್ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ಹೈಡ್ರಾಲಿಕ್ ಸಿಸ್ಟಮ್ಸ್, ಪ್ರೆಷರ್ ಸೆನ್ಸರ್ಸ್ ಕ್ಯಾನ್ ಬಿ ಯೂಸ್ ಟು ಡಿಟೆಕ್ಟ್ ಫಾಲ್ಟ್ಸ್ ಇನ್ ದಿ ಸಿಸ್ಟಮ್. ಇವಾಗ ಫ್ಲೂಯಿಡ್ ಇದೆ, ರೋಬೋದಲ್ಲಿ ಏನೋ ಒಂದು ಫ್ಲೂಯಿಡ್ ಇದೆ ಅಂದರೆ ಅದರಲ್ಲಿ ಫಾಲ್ಟ್ಸ್ ಕಂಡುಹಿಡೀಲಿಕ್ಕೆ ವಿ ವಿಲ್ ಯೂಸ್ ದಿ ಪ್ರೆಷರ್ ಟ್ರಾನ್ಸ್ಡ್ಯೂಸರ್ಸ್. ಓಕೆ, ದೇ ಆರ್ ನಥಿಂಗ್ ಬಟ್ ಪ್ರೆಷರ್ ಸೆನ್ಸರ್ಸ್ ಅಂತ ಕೂಡ ಕರಿತೀವಿ ಇದನ್ನು. ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ ಪ್ರಾಕ್ಸಿಮಿಟಿ ಡಿವೈಸಸ್. ಪ್ರಾಕ್ಸಿಮಿಟಿ ಡಿವೈಸಸ್ ಕೂಡ ನಿಮಗೆ ಬಂದಿರುತ್ತೆ. ನೀವು ಪಿಕ್ಚರಲ್ಲಿರೋದು ಬಂದು ಮ್ಯಾಗ್ನೆಟಿಕ್ ಪ್ರಾಕ್ಸಿಮಿಟಿ ಸೆನ್ಸರ್. ಅದು ಪ್ರಾಕ್ಸಿಮಿಟಿ ಸೆನ್ಸರ್ ಯಾವ ರೀತಿ ಕಾಣುತ್ತೆ ಅನ್ನೋದಿದೆ. ಏನು ಮಾಡುತ್ತೆ ಪ್ರಾಕ್ಸಿಮಿಟಿ ಡಿವೈಸ್? ಏನು ಮಾಡುತ್ತೆ ಅಂದರೆ, ಇಟ್ ಶುಡ್ ಸೆನ್ಸ್. ಇವಾಗ ರೋಬೋ ಪಕ್ಕದಲ್ಲಿ ಸಮ್ ಆಬ್ಜೆಕ್ಟ್ ಇದೆ, ರೋಬೋ ಬಂದು ಅದನ್ನು ಡ್ಯಾಶ್ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಇಟ್ ಶುಡ್ ಸೆನ್ಸ್ ಆ ಆಬ್ಜೆಕ್ಟ್ ಇದೆ, ಐ ಶುಡ್ ಗೋ ಬಿಸೈಡ್ ಇಟ್, ಅಥವಾ ಅಲ್ಲಿ ಆಬ್ಜೆಕ್ಟ್ ಇದೆ ಆ ರೂಟನ್ನೇ ಚೇಂಜ್ ಮಾಡಿ ನಾನು ಬೇರೆ ರೂಟಲ್ಲಿ ಹೋಗಬೇಕು. ಇದೆಲ್ಲನೂ ರೋಬೋಗೆ ಗೊತ್ತಾಗಬೇಕಲ್ವಾ. ಸೊ ವಿ ವಿಲ್ ಯೂಸ್ ದಿ ಪ್ರಾಕ್ಸಿಮಿಟಿ ಸೆನ್ಸರ್ಸ್. ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಏನು ಮಾಡುತ್ತೆ? ಆಬ್ಜೆಕ್ಟ್ ಇದೆ ಅನ್ನೋದನ್ನು ರೋಬೋಗೆ ಸೆನ್ಸ್ ಮಾಡುತ್ತೆ. ಎಸ್, proximity sensing is the ability of a robot to tell when it is near an object or when something is near it. ಅಂದರೆ ಏನೇ ಇರ್ಬೋದು, ಆಬ್ಜೆಕ್ಟ್ ಆಗಿರ್ಬೋದು, ಇನ್ನೇನೋ ಇರ್ಬೋದು ಪಕ್ಕದ ಅಲ್ಲಿ ಮುಂದೆ. ಇಟ್ ಶುಡ್ ನಾಟ್ ಗೋ ಇನ್ ದಟ್ ವೇ ಅಲ್ವಾ. ಸೊ ಹಾಗಾಗಿ ಇದು ಸೆನ್ಸ್ ಮಾಡಿ ರೋಬೋಗೆ ಹೇಳುತ್ತೆ, ಡೋಂಟ್ ಗೋ ಇನ್ ದಟ್ ವೇ, ಯು ಚೇಂಜ್ ದಿ ಡೈರೆಕ್ಷನ್. ಓಕೆ, ಲೆಟ್ಸ್ ಸಿ ದಿ ನೆಕ್ಸ್ಟ್ external state sensor, that is ultrasonic sensors. ನೀವು ನೋಡ್ಬೋದು ಪಿಕ್ಚರಲ್ಲಿದೆ ಅಲ್ಟ್ರಾಸಾನಿಕ್ ಸೆನ್ಸರ್ ಯಾವ ರೀತಿ ಕಾಣಿಸುತ್ತೆ ಅಂತ. ಏನು ಮಾಡುತ್ತೆ ಇದು? ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಆರ್ ನಥಿಂಗ್ ಬಟ್ ರೋಬೋದು ಐಸ್ ಆಗಿ ಯೂಸ್ ಮಾಡ್ತಾರೆ, ಐಸ್ ಅಥವಾ ಇಯರ್ಸ್ ಆಗಿ ಯೂಸ್ ಮಾಡ್ತಾರೆ. ಸೊ ದಟ್ ಅದು ಏನು ಮಾಡಬೇಕು, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ನೋಡಿ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡಬೇಕು. ಸೊ ವಿ ವಿಲ್ ಯೂಸ್ ದಿ ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಫಾರ್ ದಿ ಐಸ್ ಮತ್ತು ಇಯರ್ಸ್ ಆಫ್ ದಿ ರೋಬೋ. ಸರಿ, ಓಕೆ, ಏನಿದೆ ನೋಡೋಣ. ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಅಲೋ ಅವರ್ ರೋಬೋಟ್ಸ್ ಟು ರಿಯಾಕ್ಟ್ ಟು ದಿ ವರ್ಲ್ಡ್ ಅರೌಂಡ್ ದೆಮ್ ಲೈಕ್ ವಿ ಡೂ ವಿತ್ ಅವರ್ ಐಸ್ ಆ್ಯಂಡ್ ಇಯರ್ಸ್. ನಾವೇನು ನಮ್ಮ ಕಣ್ಣಿಂದ ಕಿವಿಯಿಂದ ಕೇಳಿಸ್ಕೊಂಡು ರಿಯಾಕ್ಟ್ ಮಾಡ್ತೀವಿ, ಅದೇ ರೀತಿ ರೋಬೋ ಕೂಡ ರಿಯಾಕ್ಟ್ ಮಾಡಬೇಕು. ಅದಕ್ಕೆ ಹೆಲ್ಪ್ ಮಾಡೋ ಸೆನ್ಸರ್ ಅಂದರೆ ಅಲ್ಟ್ರಾಸಾನಿಕ್ ಸೆನ್ಸರ್ಸ್. ಎಸ್, ನೆಕ್ಸ್ಟ್ ಸೆನ್ಸರ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೆನ್ಸರ್. ಎಸ್, ನೀವು ಅಲ್ಲಿ ಪಿಕ್ಚರಲ್ಲಿ ನೋಡ್ಬೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೆನ್ಸರ್ ಯಾವ ರೀತಿ ಕಾಣಿಸುತ್ತೆ ಅಂತ ಇದೆ. ಎಸ್, ಆ್ಯನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೆನ್ಸರ್ ಕ್ಯಾನ್ ಬಿ ಯೂಸ್ಡ್ ಟು ಮೆಷರ್ ದಿಸ್ ಇಂಟೆಂಡೆಡ್ ಎಲೆಕ್ಟ್ರಿಕಲ್ ಕರೆಂಟ್. ಎಲೆಕ್ಟ್ರಿಕಲ್ ಕರೆಂಟ್ನ ಮೆಷರ್ ಮಾಡಲಿಕ್ಕೆ ವಿ ವಿಲ್ ಯೂಸ್ ದಿಸ್ ಸೆನ್ಸರ್, ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೆನ್ಸರ್. Yes, I think by this time you have studied. ಅಂದರೆ ನಿಮಗೆ ಏನೆಲ್ಲ ಅರ್ಥ ಆಗಿದೆ ಅಂದರೆ, ಸೆನ್ಸರ್ ಅಂದರೆ ಏನು, ಸೆನ್ಸರು ಇಟ್ ಈಸ್ ಅ ಟೈಪ್ ಆಫ್ ಟ್ರಾನ್ಸ್ಡ್ಯೂಸರ್ ವಿತ್ ಸೆನ್ಸರ್ಸ್ ದಿ ಫಿಸಿಕಲ್, ಅಂದರೆ ಫಿಸಿಕಲ್ ಕ್ವಾಂಟಿಟಿ ಏನಿದೆ ಅದನ್ನು ಎಲೆಕ್ಟ್ರಿಕಲ್ ಕ್ವಾಂಟಿಟಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಏನು ಮಾಡ್ತೀವಿ ನಾವು, ಸೆನ್ಸರ್ಸ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಎ ಟೈಪ್ ಆಫ್ ಟ್ರಾನ್ಸ್ಡ್ಯೂಸರ್. ಮತ್ತು ಇಂಟರ್ನಲ್ ಸ್ಟೇಟ್ ಸೆನ್ಸರ್ ಮತ್ತು ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಏನು ಇಂಟರ್ನಲ್ ಸ್ಟೇಟ್ ಸೆನ್ಸರ್ ಅಂದರೆ, ರೋಬೋದು ಇಂಟರ್ನಲ್ ಸ್ಟೇಟ್ ಬಗ್ಗೆ ಎಲ್ಲ ಸೆನ್ಸ್ ಮಾಡ್ಕೊಳ್ಳೋದನ್ನು ಇಂಟರ್ನಲ್ ಸ್ಟೇಟ್ ಸೆನ್ಸರ್ ಅಂತೀವಿ. ಅಂದರೆ ಇಟ್ಸ್ ಪೊಸಿಷನ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಆಕ್ಸಿಲರೇಷನ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಸೆನ್ಸ್ ಮಾಡುತ್ತೆ. ಮತ್ತು ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ ಬಂದು ಇಟ್ ಸೆನ್ಸರ್ಸ್ ಅಬೌಟ್ ಅವರ್ ಸರೌಂಡಿಂಗ್ಸ್. ಅಂದರೆ ರೋಬೋಗೆ ಸುತ್ತಲೂ ಇರೋ ಎನ್ವಿರಾನ್ಮೆಂಟ್ ಬಗ್ಗೆ ಕೂಡ ಮಾಹಿತಿ ಬೇಕು, ಕರೆಕ್ಟಾ. ಇಂಟರ್ನಲ್ಲಿ ಅಂದರೆ ಈಗ ನಾನು ಎಷ್ಟು ಸ್ಪೀಡಾಗಿ ಹೋಗಬೇಕು, ರೋಬೋ ಯಾವ ದಿಕ್ಕಿಗೆ ಹೋಗಬೇಕು ಎಲ್ಲನೂ ಅದು ಇಂಟರ್ನಲ್ ಸೆನ್ಸರ್ಸ್ ಆಯಿತು. ಎಕ್ಸ್ಟರ್ನಲ್ ಸೆನ್ಸರ್ಸ್ ಏನು ಮಾಡಬೇಕು, ಇವಾಗ ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ಆ ರೋಡಲ್ಲಿ ಹೋಗಬಾರ್ದು, ಪಕ್ಕದಲ್ಲಿ ಹೋಗಬೇಕು, ಆ ರೀತಿ ಎಲ್ಲ ಸೆನ್ಸ್ ಮಾಡಬೇಕು ಅದು. ಮತ್ತು ಸರೌಂಡಿಂಗ್ ಎನ್ವಿರಾನ್ಮೆಂಟ್ನ ರೋಬೋ ನೋಡಬೇಕು, ಸೊ ಅದಕ್ಕೊಂದು ಸೆನ್ಸರ್ ಬೇಕು. ಮತ್ತು ಡಿಫ್ರೆಂಟ್ಲಿ
ಕರೆಂಟ್ನ ಮೆಷರ್ ಮಾಡೋಕ್ಕಾಗಿರ್ಬೋದು. ಸೊ ಇವನ್ನೆಲ್ಲ ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ಸ್ ಯೂಸ್ ಮಾಡ್ತೀವಿ. ಈ ಚಾಪ್ಟರಲ್ಲಿ ಬರೋ ಸಮ್ ಆಫ್ ದಿ ಕ್ವಶನ್ಸ್ನ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಲೆಟ್ಸ್ ಗೋ ಥ್ರೂ ದೋಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಏನಿದೆ ಫಸ್ಟ್ ಕ್ವಶನ್ನು? ಎ ಸೆನ್ಸರ್ ಈಸ್ ಎ ಡ್ಯಾಶ್. ಏನು ಸೆನ್ಸರ್ ಅಂದರೆ? ಎಸ್, ನಾವು ರೋಬೋಟಲ್ಲೇ ಯೂಸ್ ಮಾಡ್ತೀವಿ ಸೆನ್ಸರು. ಏನು ಸೆನ್ಸರ್ ಅಂದರೆ? ಲೆಟ್ ಸಿ ದಿ ಆಪ್ಷನ್ಸ್. ಫಸ್ಟ್ ಆಪ್ಷನ್ ಬಂದು ರೋಬೋಟ್, ಸೆಕೆಂಡ್ ಆಪ್ಷನ್ ಬಂದು ಟ್ರಾನ್ಸ್ಫಾರ್ಮರ್, ಥರ್ಡ್ ಆಪ್ಷನ್ ಬಂದು ಡ್ಯೂಪ್ಲೆಕ್ಸರ್, ಫೋರ್ತ್ ಆಪ್ಷನ್ ಬಂದು ಟ್ರಾನ್ಸ್ಡ್ಯೂಸರ್. ಏನು ಸೆನ್ಸರ್ ಅಂದರೆ? ಎಸ್, ಸೆನ್ಸರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಟ್ರಾನ್ಸ್ಡ್ಯೂಸರ್. ಏನು ಮಾಡುತ್ತೆ ಟ್ರಾನ್ಸ್ಡ್ಯೂಸರು? ವಿಚ್ ಕನ್ವರ್ಟ್ಸ್ ಒನ್ ಫಾರ್ಮ್ ಆಫ್ ಎನರ್ಜಿ ಟು ಅನದರ್ ಫಾರ್ಮ್ ಆಫ್ ಎನರ್ಜಿ. ಇಲ್ಲೇನು ಮಾಡುತ್ತೆ ಸೆನ್ಸರಲ್ಲಿ? ಫಿಸಿಕಲ್ ಕ್ವಾಂಟಿಟಿ ಏನಿದೆ ಅದನ್ನು ಏನು ಸೆನ್ಸ್ ಮಾಡ್ಕೊಳ್ಳುತ್ತೆ ಇದು ಸೆನ್ಸರು, ಅದನ್ನು ಸಮ್ ಎಲೆಕ್ಟ್ರಿಕಲ್ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ? ರೋಬೋಗೆ ಸಮ್ ಪ್ರೋಸೆಸ್ ಆಗುತ್ತೆ, ಸಮ್ ಸೆನ್ಸ್ ಆಗಿ ಇಟ್ ಶುಡ್ ಪ್ರೋಸೆಸ್ ಸಮಥಿಂಗ್. ಸೊ ದಟ್ ಆ ಸೆನ್ಸರಿಂದ ರೋಬೋಟ್ ಏನು ಮಾಡುತ್ತೆ? ಇಟ್ ಶುಡ್ ಟೇಕ್ ಸಮ್ ರಿಯಲ್ ಟೈಮ್ ಡಿಸಿಷನ್ಸ್. ಅದನ್ನೇ ಇಂಟೆಲಿಜೆಂಟ್ ರೋಬೋ ಅಂತ ಹೇಳೋದು. ಎಸ್, ಲೆಟ್ಸ್ ಸಿ ದಿ ಆನ್ಸರ್. ಎ ಸೆನ್ಸರ್ ಈಸ್ ಎ ಟ್ರಾನ್ಸ್ಡ್ಯೂಸರ್. ಎಸ್, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ರಿಯಲ್ ಟೈಮ್ ಡಿಸಿಷನ್ ಮೇಕಿಂಗ್ ರೋಬೋಟ್ಸ್ ಆರ್ ಕಾಲ್ಡ್. ರಿಯಲ್ ಟೈಮ್ ಡಿಸಿಷನ್ ಮೇಕಿಂಗ್ ರೋಬೋಟ್ಸ್ನ ಏನಂತ ಕರಿತೀವಿ? ಎಸ್, ದೇರ್ ಆರ್ ಸಮ್ ಆಪ್ಷನ್ಸ್. ಏನೇನಿದೆ ನೋಡೋಣ. ಇಂಟೆಲಿಜೆಂಟ್ ರೋಬೋಟ್ಸ್, ನೆಕ್ಸ್ಟ್ ಒನ್ ಸೂಪರ್ ರೋಬೋಟ್ಸ್, ನೆಕ್ಸ್ಟ್ ಒನ್ ಪವರ್ ರೋಬೋಟ್ಸ್, ಫೋರ್ತ್ ಒನ್ ಈಸ್ ಆಲ್ ದಿ ಅಬೋವ್. ನಾನು ಆಗಲೇ ಹೇಳ್ದಂಗೆ ಸೆನ್ಸರ್ಸ್ ಯೂಸ್ ಮಾಡಿರ್ತೀವಿ. ಸೆನ್ಸರ್ಸು ಸೆನ್ಸ್ ಮಾಡ್ಕೊಳ್ಳುತ್ತೆ. ಸೆನ್ಸ್ ಮಾಡ್ಕೊಂಡಿದ್ದಕ್ಕೆ ತಕ್ಕಂತೆ ರೋಬೋ ರಿಯಾಕ್ಟ್ ಮಾಡಬೇಕು, ಕರೆಕ್ಟಾ? ಈಗ ನಾನು ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ಸಮ್ ಸೆನ್ಸರ್ಸ್ ಯೂಸ್ ಮಾಡಿರ್ತೀವಿ. ಆ ಆಬ್ಜೆಕ್ಟ್ ಹತ್ರ ಹೋಗಬಾರ್ದದು. ಆಬ್ಜೆಕ್ಟ್ ಇದೆ ಅಂತ ಇಟ್ ಶುಡ್ ಸೈಡ್ ಲೈನ್ ದಟ್ ಆಬ್ಜೆಕ್ಟ್, ಕರೆಕ್ಟಾ? ಅದು ಸೈಡ್ ಲೈನ್ ಮಾಡಿದೆ ಅಲ್ಲಿ ಹೋಗಿ ಗುದ್ಬಿಟ್ರೆ ಇಟ್ ಈಸ್ ನಾಟ್ ದಿ ವಾಟ್ ಎಫೆಕ್ಟಿವ್ ರೋಬೋ, ಕರೆಕ್ಟಾ? ಎಫೆಕ್ಟಿವ್ ರೋಬೋ ಶುಡ್ ಟೇಕ್ ಇಟ್ಸ್ ಓನ್ ಡಿಸಿಷನ್ಸ್. ಅದೇ ಅದ್ರ ಓನ್ ಡಿಸಿಷನ್ ಮೇಕಿಂಗ್ ಕೆಪಬಿಲಿಟಿ ಇರಬೇಕು, ಕರೆಕ್ಟಾ? ಅಂಥ ರೋಬೋಟ್ಸ್ಗೆ ಏನಂತ ಕರಿತೀವಿ? ಇಂಟೆಲಿಜೆಂಟ್ ರೋಬೋಟ್ಸ್ ಅಂತನಾ, ಸೂಪರ್ ರೋಬೋಟ್ಸ್ ಅಂತನಾ, ಪವರ್ ರೋಬೋಟ್ಸ್ ಅಂತನಾ? ಎಸ್, ಇಟ್ ಈಸ್ ನಥಿಂಗ್ ಬಟ್ ಇಂಟೆಲಿಜೆಂಟ್ ರೋಬೋಟ್ಸ್ ಅಂತೀವಿ, ಕರೆಕ್ಟಾ? ಲೆಟ್ಸ್ ಸಿ ದಿ ಆನ್ಸರ್. ಎಸ್, ರಿಯಲ್ ಟೈಮ್ ಡಿಸಿಷನ್ ಮೇಕಿಂಗ್ ರೋಬೋಟ್ಸ್ಗೆ ವಿ ವಿಲ್ ಕಾಲ್ ಇಟ್ ಆಸ್ intelligent robots. Let's see the next question. Internal state sensors are used to measure dash of the robot joints. ಅಂದರೆ ಇಂಟರ್ನಲ್ ಸ್ಟೇಟ್ ಸೆನ್ಸರ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಟು ಮೆಷರ್ ವಾಟ್ ಆಫ್ ದಿ ರೋಬೋಟ್ಸ್ ಜಾಯಿಂಟ್ಸ್ ಅಂತ ಕೇಳ್ತಾನೆ. ದೇರ್ ಆರ್ ಸಮ್ ಆಪ್ಷನ್ಸ್. ಲೆಟ್ಸ್ ಸಿ. ಫಸ್ಟ್ ಒನ್ ಬಂದು ಪೊಸಿಷನ್, ಸೆಕೆಂಡ್ ಒನ್ ಬಂದು ವೆಲಾಸಿಟಿ, ಥರ್ಡ್ ಒನ್ ಬಂದು ಆಕ್ಸಲರೇಷನ್, ಫೋರ್ತ್ ಒನ್ ಆಲ್ ಆಫ್ ದಿ ಅಬೌವ್. ಏನು ಮಾಡುತ್ತೆ ಇಂಟರ್ನಲ್ ಸ್ಟೇಟ್ ಸೆನ್ಸರ್? ಇಂಟರ್ನಲ್ ಸ್ಟೇಟ್ ಸೆನ್ಸರ್ ಬಂದು ಇಟ್ ಸೆನ್ಸಸ್ ಇಟ್ಸ್ ಅಬೌಟ್ ಇಟ್ಸ್ ಇಂಟರ್ನಲ್ ಸ್ಟೇಟ್, ಕರೆಕ್ಟಾ? ಇಂಟರ್ನಲ್ ಸ್ಟೇಟಲ್ಲಿ ಏನೇನಾಗ್ತಿದೆ ಅಂದರೆ ರೋಬೋ ಎಲ್ಲಿರಬೇಕು, ಅದರ ಪೊಸಿಷನ್ ಏನು, ಅದರ ವೆಲಾಸಿಟಿ ಏನು, ಆಕ್ಸಿಲರೇಷನ್ ಏನು, ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕು, ಇದೆಲ್ಲ ಸೆನ್ಸ್ ಮಾಡ್ಕೊಳ್ಳೋದು ಇಂಟರ್ನಲ್ ಸ್ಟೇಟ್ ಸೆನ್ಸರ್. ಅಂದರೆ ಇಂಟರ್ನಲಿ ರೋಬೋಗೆ ಏನೇನು ಕೆಪಬಿಲಿಟಿ ಇರಬೇಕು ಅಂತ. ಎಸ್, ಅಕಾರ್ಡಿಂಗ್ ಟು ದಟ್ ಏನೆಲ್ಲ ಇರಬೇಕು, ಏನೆಲ್ಲ ಮೆಷರ್ ಮಾಡಬೇಕದು? ಪೊಸಿಷನ್, ವೆಲಾಸಿಟಿ ಮತ್ತು ಆಕ್ಸಿಲರೇಷನ್ ಮೂರನ್ನೂ ಮಾಡಬೇಕು, ಕರೆಕ್ಟಾ? ಸೊ ಆನ್ಸರ್ ಶುಡ್ ಬಿ ದಿ ಆಲ್ ಆಫ್ ದಿ ಅಬೌವ್. ಲೆಟ್ಸ್ ಸಿ ದಿ ಆನ್ಸರ್. Yes, internal state sensors are used to measure position, velocity, acceleration of the robot joints. Andre all of the above. Next, see the next question. Yes, the linear distance
ಈಸ್ ಮೆಷರ್ಡ್ ಯೂಸಿಂಗ್ ವಿಚ್ ಆಫ್ ದಿ ಫಾಲೋಯಿಂಗ್ ಸೆನ್ಸರ್ಸ್. ಆಗಲೇ ಡಿಫ್ರೆಂಟ್ ಟೈಪ್ ಆಫ್ ಸೆನ್ಸರ್ಸ್ ಮಾಡಿದ್ವಿ, ಅದರಲ್ಲಿ ನೋಡಿದ್ವಿ ಲೀನಿಯರ್ ಡಿಸ್ಟೆನ್ಸ್ನ ಯಾವ ಸೆನ್ಸರ್ ಸೆನ್ಸ್ ಮಾಡ್ಕೊಳ್ಳುತ್ತೆ. ಎಸ್, ಲೆಟ್ಸ್ ಸಿ ದಿ ಆಪ್ಷನ್ ಫಸ್ಟ್ ಆಪ್ಷನ್ ಬಂದು ಡಿಫ್ರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್, second option is nothing but optical encoders, third one is tachometers and fourth one is accelerometers. ಯಾವ್ದು ಮೆಷರ್ ಮಾಡುತ್ತೆ? ಎಸ್, ಲೀನಿಯರ್ ಡಿಸ್ಟೆನ್ಸ್ನ ಇಟ್ ಶುಡ್ ಮೆಷರ್, ಒನ್ ಟೈಪ್ ಆಫ್ ಸೆನ್ಸರ್ ಮೆಷರ್ ಮಾಡ್ಕೊಳ್ಳುತ್ತೆ. ವಿಚ್ ಟೈಪ್ ಆಫ್ ಸೆನ್ಸರ್? ಇಂಟರ್ನಲ್ ಸ್ಟೇಟ್ ಸೆನ್ಸರಾ, ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರಾ? ಎಸ್, ಇದು ಲೀನಿಯರ್ ಡಿಸ್ಟೆನ್ಸನ್ನು ಮೆಷರ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಇಟ್ ಶುಡ್ ಬಿ ದಿ ಎಕ್ಸ್ಟರ್ನಲ್ ಸ್ಟೇಟ್ ಅಲ್ವಾ. ಇಟ್ ಈಸ್ ನಾಟ್ ರಿಗಾರ್ಡಿಂಗ್ ಇಂಟರ್ನಲ್ ಸ್ಟೇಟ್ ಆಫ್ ದಿ ರೋಬೋ. ಸೊ ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರೇ ಆಗಿರಬೇಕು. ಯಾವ ಸೆನ್ಸರ್ ಇವು ನಾಲ್ಕರಲ್ಲಿ ಅಂದರೆ ಡಿಫ್ರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್, ವಿಚ್ ಈಸ್ ನಥಿಂಗ್ ಬಟ್ ದ ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್. ಅದು ಕೂಡ ಡಿಫ್ರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಶುಡ್ ಬಿ ದಿ ರೈಟ್ ಆನ್ಸರ್. ಲೆಟ್ಸ್ ಸಿ ದಿ ಆನ್ಸರ್. Yes, differential transformer is a sensor which measures the linear distance of the robo. ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅಂತ ಲೀನಿಯರ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ಮಾಡುತ್ತೆ. ಲೆಟ್ಸ್ ಸಿ ದಿ ನೆಕ್ಸ್ಟ್ ಕ್ವಶನ್. Which of the following sensor allow our robots to react like we do with our eyes and ears? ನಮ್ಮ ಸ್ವಂತ ಕಣ್ಣಿನಿಂದ ನೋಡ್ತಿದ್ದೀವಿ, ನಮ್ಮ ಸ್ವಂತ ಕಣ್ಣಿನಿಂದ ಕೇಳ್ತಿದ್ದೀವಿ, ಅಂದರೆ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ವಿ ವಿಲ್ ಯೂಸಿಂಗ್ ಸಮ್ ಸೆನ್ಸರ್ಸ್ ಟು ದಿ ರೋಬೋ. ಕರೆಕ್ಟಾ? ಕೆಲವೊಂದು ಸೆನ್ಸರ್ಸ್ನ ಯೂಸ್ ಮಾಡ್ತೀವಿ ಸೊ ದಟ್ ಇಟ್ ಶುಡ್ ರಿಯಾಕ್ಟ್ ಲೈಕ್ ಎ ಹ್ಯೂಮನ್ ಬೀಯಿಂಗ್. ಅಂದರೆ ಅದೂ ಇಟ್ ಶುಡ್ ಸಿ. ಕರೆಕ್ಟಾ? ಇಟ್ ಶುಡ್ ಸಿ, ಇಟ್ ಶುಡ್ ಸೆನ್ಸ್, ಇಟ್ ಶುಡ್ ಹಿಯರ್, ರಿಯಾಕ್ಟ್ ಮಾಡಬೇಕು. ಅದೂ ಇಫ್ ಇಟ್ ಶುಡ್ ವರ್ಕ್ ಎಫೆಕ್ಟಿವ್ಲಿ ವಿ ಶುಡ್ ಡೂ ಲೈಕ್ ಹ್ಯೂಮನ್ ಬೀಯಿಂಗ್. ಸೊ ಇದಕ್ಕೆ ಯಾವ ಥರದ ಸೆನ್ಸರ್ನ ಯೂಸ್ ಮಾಡ್ತೀವಿ? ದೇರ್ ಆರ್ ಸಮ್ ಆಫ್ ದಿ ಆಪ್ಷನ್ಸ್. ಲೆಟ್ಸ್ ಸಿ ದಿ ಆಪ್ಷನ್. ಫಸ್ಟ್ ಒನ್ ಬಂದು ಸ್ಟ್ರೈನ್ ಗೇಜಸ್, ಸೆಕೆಂಡ್ ಒನ್ ಬಂದು ಪ್ರೆಷರ್ ಟ್ರಾನ್ಸ್ಡ್ಯೂಸರ್ಸ್, ಥರ್ಡ್ ಒನ್ನು ಪ್ರಾಕ್ಸಿಮಿಟಿ ಡಿವೈಸಸ್, ಫೋರ್ತ್ ಒನ್ ಅಲ್ಟ್ರಾಸಾನಿಕ್ ಸೆನ್ಸರ್ಸ್. ಯಾವ್ದು ಯೂಸ್ ಮಾಡ್ತೀವಿ? ಎಸ್, ಅಲ್ಟ್ರಾಸಾನಿಕ್ ಸೆನ್ಸರ್ಸ್. ನೋಡೋಣ ಆನ್ಸರ್ ಏನು ಕೊಟ್ಟಿದ್ದಾರೆ ಅಂತ. ಎಸ್, ultrasonic sensors. Ultrasonic sensors are these sensors which allow our robots to react like we do with our eyes and ears. I hope you all understood about the sensors. Sensor ಅಂದರೆ ಏನು, ಸೆನ್ಸರು ಯಾತಕ್ಕೆ ಯೂಸ್ ಮಾಡಬೇಕು ರೋಬೋಟ್ಸ್ಗೆ, ಮತ್ತು ಐ ಥಿಂಕ್ ಯು ಆಲ್ಸೋ ಹ್ಯಾವ್ ಅಂಡರ್ಸ್ಟುಡ್ ಇಂಟರ್ನಲ್ ಸ್ಟೇಟ್ ಸೆನ್ಸರ್ ಅಂದರೆ ಏನು ಮತ್ತು ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ ಅಂದರೆ ಏನು. ಇಂಟರ್ನಲ್ ಸ್ಟೇಟ್ ಸೆನ್ಸರಲ್ಲಿ ಕೆಲವೊಂದು ಡಿವೈಸಸ್ನ ಲಿಸ್ಟ್ ಔಟ್ ಮಾಡಿದ್ದೀವಿ, ಯಾವ್ಯಾವ ಸೆನ್ಸರ್ಸ್ನ ಯೂಸ್ ಮಾಡ್ತೀವಿ, ಯಾತಕ್ಕೆ ಯೂಸ್ ಮಾಡ್ತೀವಿ ಅಂತ. ಆಲ್ಸೋ ದಿ ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್ ಅಂದರೆ ಏನು, ಸಮ್ ಆಫ್ ದಿ ಡಿವೈಸಸ್ ಫಾರ್ ದಿ ಎಕ್ಸಾಂಪಲ್ ವಿ ಹ್ಯಾವ್ ಸೀನ್. ಐ ಥಿಂಕ್ you have understood everything in this session. Thank you.